ಗೌಡ್ರ ನಾಗೇಗೌಡ್ರ. ಏನೂ ಇಲ್ಲ, ನಿಮ್ಮೆಲ್ಲರ ಸಹಾಯದಿಂದ ಈಗ ನಾನು MLA ಆಗಿಬಿಟ್ಟೆ. ಅದಕ್ಕಾಗಿ ನನ್ನ ಎಲ್ಲ ವ್ಯವಹಾರದ ಜವಾಬ್ದಾರಿಯನ್ನು ನಿನಗೆ ವಹಿಸುತ್ತಿದ್ದೇನೆ. ಯಾಕೆ ನನಗೆ ಅಷ್ಟೊಂದು ಹೊಗಳ್ತಾ ಇದ್ದೀರಿ ಗೌಡ್ರ? ನಿಮಗೆ ನಾನೇನಂತ ಕೆಲಸ ಮಾಡಿದ್ದೇನೆ? ನಾನು ಜೀವಂತವಾಗಿರುವವರೆಗೂ ನಿಮಗೆ ಯಾವ ಕುಂದು ಕೊರತೆ ಬಾರದಂತೆ ನಾನು ನೋಡ್ಕೊಳ್ತೀನಿ. ಇಂದು ನೀವು ನನ್ನಿಂದ MLA ಅಷ್ಟೇ ಯಾಕೆ, ಮುಖ್ಯಮಂತ್ರಿ ಪಟ್ಟ ಬೇಕಂದ್ರೂ ಹತ್ತಿಸ್ತೇನೆ. ಓಕೆ, ಹಾಗಾದರೆ ಒಂದು ನಿಮಿಷ. ತೆಗೆದುಕೋ ಈ ಬ್ಲ್ಯಾಕ್ ಬೋರ್ಡ್. ಇದರಲ್ಲಿ ನನ್ನ ಬಿಸಿನೆಸ್ ಪಾರ್ಟಿಯ ಮುಖಚಿತ್ರಗಳಿವೆ. ಆಯಾ ರಾಜ್ಯದ ಆಯಾ ದೇಶದ ಮುಖ್ಯ ನಾಯಕರುಗಳು ಇದರಲ್ಲಿದ್ದಾರೆ. ಈ ಚಿನ್ನದ ಬ್ಯಾಗ್ ಅನ್ನು ನೀವು ಧೈರ್ಯದಿಂದ ತಲುಪಿಸಬೇಕು. ಮುಂದೇನಿದೆ ಚಕ್ರಪಾಣಿ? ಈ ಸೂಟ್ಕೇಸ್ ಅನ್ನು ಅವರಿಗೆ ತಲುಪಿಸಿದೆ. ಇದಕ್ಕೆ ವಾಪಸ್ಸಾಗಿ ಅವರು ನಿನಗೆ 2 ಲಕ್ಷ ಹಣವನ್ನು ಕೊಡ್ತಾರೆ. ಅದನ್ನು ಧಾರಾಳವಾಗಿ ನಮ್ಮ ಕೈಗೆ ತಂದು ಕೊಟ್ಟರೆ ಬಂದ ಹಣದಲ್ಲಿ ನಿನಗರ್ಧ ನನಗರ್ಧ. ಏನಂತ್ಯ? ಈ ಕೆಲಸ ನನ್ನಿಂದ ಸಾಧ್ಯನಾ? ಅದಕ್ಕೆಲ್ಲ ದಾರಿ ತೋರಿಸಲು ನಿಮ್ಮ ಜೊತೆ 10 ಜನ ಗುಂಡಗಳಿದ್ದಾರೆ. ಅದರ ಜೊತೆ ನನ್ನ ಮಗಳು ಕೂಡ ಇದ್ದಾಳೆ. ಅವರಿಗೆಲ್ಲ ನೀನೇ ಬಾಸ್. ನೀ ಬರೀ ಎದುರಿಗೆ ಬಂದ ಗೂಂಡಾಗಳನ್ನ ಹೊಡೆಯಲು ಸಿದ್ಧವಾದ್ರೆ ಈ ವ್ಯವಹಾರದ ಮರ್ಮ ಏನು ಅಂತ ನಾ ತೋರಿಸ್ಕೊಡ್ತೀನಿ. ಓಕೆ ಓಕೆ, ಡೆಫಿನೆಟ್ ಆಗಿ ಈ ಕೆಲಸ ನಾನು ಮಾಡ್ತೀನಿ. ಹಾಗಾದರೆ ಈ ರೀತಿ ನನ್ನ ಎಲ್ಲ ಕಾರ್ಯವನ್ನು ಚಕ್ರವರ್ತಿ ಎಲ್ಲ ಕಾರ್ಯನಿರ್ವಹಿಸಿಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗುವುದೇನು ದೊಡ್ಡ ಮಾತಲ್ಲ. ನನ್ನೆದುರಿಗೆ ಗುಡ್ಡದ ಆಕಾರವಾಗಿ ಬೆಳೆದು ನಿಂತ ಅಶೋಕನಿಗೆ ನಾವು ಕರಿಯಾಸೆ ಹಚ್ಚಿ ನನ್ನ ಲಕ್ಷ್ಮಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ ಇದು ನನ್ನ ಜೀವ. ನನ್ನ ಜೀವಕ್ಕಿಂತ ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳಬೇಕು. ಇದರಲ್ಲಿ ರೂಟ್ ನಂಬರ್ ಇದೆ. ಈ ರೂಟ್ ನಂಬರ್ ಪ್ರಕಾರ ಕೊಟ್ಟರೆ ಇದನ್ನು ತಲುಪಿಸಿದರೆ ನಾನು ಈಗ ಮುಖ್ಯಮಂತ್ರಿ ಆಗ್ತೀನಿ. ಗೌಡ್ರ, ನಂದು ಒಂದೇ ಒಂದು ಮಾತು. ರಣರಂಗದಲ್ಲಿ ನಾನು ಹೋರಾಡಬೇಕೆಂದು ನಿರ್ಧಾರ ಮಾಡಿ ಕಾಲಿಟ್ಟರೆ ನನ್ನ ಹೆಣ ಬೀಳಬೇಕು, ಇಲ್ಲ ನನ್ನ ಗುರಿ ಮುಟ್ತಿರ್ಬೇಕು. ಈ ವ್ಯವಹಾರದಲ್ಲಿ ನಾನು ಸಕ್ಸಸ್ ಮಾಡದೆ ಹೋದರೆ ನನ್ನ ಹೆಸರು ಟೈಗರ್ ಚಕ್ರವರ್ತಿನೇ ಅಲ್ಲ. ಲಕ್ಷ್ಮಿ, 3 ನಂಬರ್ ರೂಮ್ನಿಂದ 6 ನಂಬರ್ ಸುಟ್ಕೇಸ್ ತಗೊಂಡು ಹಿಂದೆ ಬಾಂಬೆ ಜಾಗನ ಕಡೆ ಹೊರಟು. ಆಯ್ತು ಅಪ್ಪಾಜಿ. ಇಂದಿನಿಂದ ಈ ಬೆಂಗಳೂರಿಗೆಲ್ಲ ನಾನೇ ದಾದ. ಇದೇ ತರನಾಗಿ ಚಕ್ರವರ್ತಿ ನನ್ನ ಎಲ್ಲ ಕಾರ್ಯವನ್ನು ನಿರ್ವಹಿಸಿಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗುವುದೇನು ದೊಡ್ಡ ಮಾತಲ್ಲ. ಹಾಗಾದರೆ
ನನ್ನ ಕಣ್ಣೆದುರಿಗೆ ಗುಡ್ಡದ ಆಕಾರವಾಗಿ ಬೆಳೆದು ನಿಂತ ಅಶೋಕನಿಗೆ ನಾವು ಕರಿ ಆಸೆ ಹಚ್ಚಿ ನನ್ನ ಲಕ್ಷ್ಮಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ ಆ ಶೇಖರನ ಬಾಳಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಿಂದ ಕಿಚ್ಚಿಸಿ ನನ್ನ ಚಕ್ರವರ್ತಿಯಿಂದ ಕಚ್ಚಿಸಿ ಅವನ ಮನೆಯನ್ನು ಮಸನ ಮಾಡಿ ನಾನು ಈ ಭಾಗದ MLA ಆಗದಿದ್ದರೆ ನನ್ನ ಹೆಸರು ರುದ್ರ ಭಯಾನಕ ನಾಗೇಗೌಡನೇ ಅಲ್ಲ. ಓಹೋ, ಅಂತೂ ನಾ ಕಣ್ಣಿಟ್ಟ ಹೆಣ್ಣನ್ನು ಆ ಅಶೋಕನಿಗೆ ಕೊಟ್ಟು ತನ್ನ ಆಸೆ ತಿರುಗಿಸಿಕೊಳ್ಳಲು ಹೊರಟನೇ ಈ ಗೌಡ. ಅಂದು ಅನ್ಯಾಯವಾಗಿ ರಾಮನನ್ನು ಕೊಂದು ಅವನ ಫ್ಯಾಕ್ಟರಿಯನ್ನು ತನ್ನ ವಶ ಮಾಡಿಕೊಂಡಿದ್ದರು ಇವನಿಗೆ ಇಂದು ನಾ ಕಾಳಿಂಗ ಸರ್ಪವಾಗಿ ಕಚ್ಚಲೇಬೇಕು. ಜಗನ್ನಾಥ್, ಯಾಕೆ ಮೌನ? ಮೌನ ಅಲ್ಲ ಗೌಡ್ರೆ, ಸಾಕ್ಷಾತ್ ಯಮನೇ ನಮ್ಮ ಕೈಯಾಗಿ ಸಿಕ್ಕಂತೆ ಖುಷಿ ಆಯ್ತು. ಹಾಗಾದರೆ ಈ ನಾಡಿಗೆ ನನ್ನ ಯಾರೆಂದು ಗೊತ್ತಾಗಬೇಕಾದರೆ ತೆಗೆದುಕೋ ಈ 1 ಲಕ್ಷ ಹಣವನ್ನು. ಹಿಂದೆ ಆಳುಗಳಿಗೆಲ್ಲ ಬೋನಸ್ ಅಂತ ಕೊಟ್ಟು ಬಿಡು. ಆಯ್ತು, ನಾನು ಬರ್ತೀನಿ. ಧನ್ಯಾರ ಆ ಶೇಖರ್ಯಾನ್ ಈ ಕಡೆ ಕರ್ಕೊಂಡ್ ಬಂದನ್ರಿ. ಧನ್ಯಾರ ಅವನ್ಯಾಕೆ ಕರ್ಕೊಂಡ್ ಬಂದ್ಲಿ ಈ ಕಡೆಗೆ? ಅವನ ಎಟ್ಟು ಬಡಿಸಿ ಮಗದ ನೋಡಿ ನಮ್ಮ ಗೌಡ. ಅಲ್ಲ, ಆ ಶೇಖರ್ಯಾನ ಕರ್ಕೊಂಬ ಅಂತ ಹೇಳ್ಯಾನ. ಮತ್ತ ಈಗ ಯಾಕೆ ಕರ್ಕೊಂಬಂದಿ ಅಂತ ಕೇಳ್ತಾನ. ಈ ಮಗುಗೆ ಏನು 60 ವಯಸ್ಸು ಅದನ್ನ ಅರುಮುರು ಹಾರಿತಾನ ಮಗುಗ. ಗೌಡ್ರ ಅದೇನೋ ಪಾರ್ಟಿ ಆಫೀಸ್ ಕೆಲಸ ಅಂತ ಹೇಳಿದ್ರಿ, ಅದಕ್ಕೆ ಕರ್ಕೊಂಬಂದ್ರಿ. ನಮಸ್ಕಾರ ಗೌಡ್ರೆ. ತಮ್ಮ ಶೇಖರ ಅವರು ಗೌಡ್ರ ಅಟ್ಟ ಅಲ್ಲಿಗ ಈ ಭಾಗದ MLA. ಅದು ನಿನಗೆ ಗೊತ್ತು. ಹಾ ಗೌಡ್ರೆ, ನನ್ನ ಕರೆಸಿದ ಕಾರಣ ಇದೆ ಶೇಖರ, ಕಾರಣ ಇದೆ. ನಿಮ್ಮೆಲ್ಲರ ಸಹಾಯದಿಂದ ಈಗ ನಾನು MLA ಆಗಿಬಿಟ್ಟೆ. ಅದಕ್ಕಾಗಿ ಇನ್ನೊಂದು ಸಹಾಯ ಮಾಡಿದರೆ ನಿನ್ನನ್ನು ನಮ್ಮ ಪಕ್ಷದ ಅಧ್ಯಕ್ಷನಾಗಿ ಮಾಡುತ್ತೇನೆ. ಅದೇನಂತ ಸಂಕೋಚವಾಗಿ ಹೇಳಿ ಗೌಡ್ರೆ. ನಮ್ಮ ಪಾರ್ಟಿ ಕಾರ್ಯಕರ್ತರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಆಫೀಸ್ ಇಲ್ಲ. ಊರ ಮುಂದಿನ ಕೃಷ್ಣನ ಜಾಗವನ್ನು ನನಗೆ ದಾನವಾಗಿ ಬರೆದು ಕೊಟ್ಟರೆ ಒಂದು ಪಾರ್ಟಿ ಆಫೀಸ್ ಕಟ್ಟಿ ಆ ಪಾರ್ಟಿ ಆಫೀಸ್ಗೆ ನಿನ್ನನ್ನು ಅಧ್ಯಕ್ಷನಾಗಿ ಮಾಡುತ್ತೇನೆ. ಹೌದಾ ಗೌಡ್ರೆ? ಆ ಕೃಷ್ಣನಂತೂ ನಿಮ್ಮ ಕೈವಾಳದಿಂದ ಇನ್ನು ಇಲ್ಲಿಯವರೆಗೂ ಮನೆಯೇ ಸೇರಿಲ್ಲ. ಅದಕ್ಕೆ ನನ್ನದೊಂದು ಮಾತಿದೆ ಗೌಡ್ರೆ. ಸಂಕೋಚವಿಲ್ಲದೆ ಕೇಳು. ನೋಡಿ ಗೌಡ್ರೆ, ಆ ಕೃಷ್ಣನಂತೂ ಇಲ್ಲಿವರೆಗೂ ಮನೆಯೂ ಸೇರಿಲ್ಲ. ಆ ಕೃಷ್ಣನ ಹೊಲಕ್ಕೆ ನಿಮ್ಮ ಹೆಸರಿಗೆ ಬರೆದುಕೊಳ್ಳಲಿಕ್ಕೆ ನನಗೂ ಸಂಬಂಧವಿಲ್ಲ, ನಿಮಗೂ ಸಂಬಂಧವಿಲ್ಲ. ಅಷ್ಟೇ ಅಲ್ಲದೆ ನನ್ನ ಕೃಷ್ಣನ ಹೊಲವನ್ನು ಬಲಾತ್ಕಾರದಿಂದ ನಿನ್ನ ಹೆಸರಿಗೆ ಮಾಡಿ ನೀ ಕಟ್ಟುವ ಪಾರ್ಟಿ ಆಫೀಸ್ಗೆ ಅಧ್ಯಕ್ಷನಾಗಬೇಕ ಹಂಬಲವೂ ನನಗಿಲ್ಲ. ಆದರೆ ಬಡವರು ಉದ್ಧಾರ ಆಗಬೇಕೆಂದ್ರ ಮೊದಲು ನೀನು ಬಡವರಿಗೋಸ್ಕರ ಇವತ್ತು ಆಶ್ರಯ ಯೋಜನೆಗಳನ್ನು ನಿರ್ಮಾಣ ಮಾಡಿಕೊಡು. ಆವಾಗ ನಾನು ನಿನಗೊಂದು ಪಾರ್ಟಿ ಆಫೀಸ್ ಕಟ್ಟಿಸ್ಕೊಡ್ತೀನಿ. ಹಾಗೆ ನಿನ್ನ ಊರು ಮುಂದಿನ 8 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಬರೆದುಕೊಡು. ಲೇಸಕರ ನನ್ನ ಆಸ್ತಿಗೆ ಕೈ ಹಾಕೋಷ್ಟು ಧೈರ್ಯವಂತ ಮಗನೇ. ಮತ್ತೆ ಲೇ ಗೌಡ, ನಿನ್ನಗೆ ಆ ಕೃಷ್ಣನ ಹೊಲಕ್ಕೆ ಕೈ ಹಾಕಲು ಎಲ್ಲಿಂದ ಧೈರ್ಯ ಬಂತೋ ನಾಗೇಗೌಡ? ಬಡವರಿಗಾಗಿ ಹೋರಿಸಿ ಬಂದು ಬಡವರ ಭವನೆಯನ್ನು ಕಳೆಯದೆ ನಿನ್ನ ದರ್ಪ ತೋರಿಸಿ
ನಿನ್ನ ದರ್ಪ ತೋರಿಸಿದರೆ ಖಂಡಿತ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ಹಿಂದೆ ಸಿದ್ಧನಾಗಿ ನಿಲ್ಲುವೆ ನಿನ್ನ ಬಂಡ ರಾಜಕೀಯಕ್ಕೆ. ಸಿದ್ಧನಾಗಿ ನಿಂತವರನ್ನ ಎಗುತ್ತಿಕೊಳ್ಳುವ ತಾಕತ್ತು ನನ್ನಲ್ಲಿದೆ. ಆ ನಿನ್ನ ಶಕ್ತಿ ಸಾಮರ್ಥ್ಯವನ್ನೇ ನೋಡಬೇಕೆಂದೇ ನಾನಿನ್ನು ಜೀವಂತವಾಗಿದ್ದೇನೆ ಗೌಡ. ಆ ನಿನ್ನ ಕೃಷ್ಣ ನಿನ್ನ ಕೈವಾಡದಿಂದ ಮರೆಯಾಗಿದ್ದಾನೆ. ಮರ್ಯಾದೆಯಿಂದ ಹೇಳು, ಎಲ್ಲಿದ್ದಾನೆ ಆ ನನ್ನ ಕೃಷ್ಣ? ನಾಮಿನೇಷನ್ ಮಾಡದೆ ಓಡಿ ಹೋದ. ಅವನೆಲ್ಲಿದ್ದಾನೆ ಅಂತ ಕೇಳಿದರೆ ನಾನೇನು ಹೇಳಲು? ಲೇ ಗೌಡ, ನೀ ಧರ್ಮ ನ್ಯಾಯ ನೀತಿಯನ್ನೇ ಮರೆತು ದುರಹಂಕಾರದಿಂದ ಮಟ್ಟಿಗೆ ತುಂಬಿಕೊಂಡಿರೋ ನಿನ್ನ ಮಟ್ಟನ್ನು ಮಣ್ಣು ಹಾಕಲು ಆ ನಿನ್ನ ಸೊಕ್ಕಿಗೆ ತಕ್ಕ ಸವಾಲು ಹಾಕಿ ಮುಂದೊಂದು ದಿನ ನಾನು ನಿಲ್ಲುವೆ. ಆ ನಿನ್ನ ಎಲ್ಲ ಕಳ್ಳ ಸುಳ್ಳಿನ ವ್ಯವಹಾರವನ್ನೆಲ್ಲ ಬಯಲು ಮಾಡಿ ಅನ್ಯಾಯದಿಂದ ತುಂಬಿಕೊಂಡಿರುವ ನಿನ್ನ ಆಸ್ತಿಗೆ ಕಣ್ಣು ಹಾಕಿ ಈ ಸಮಾಜದ ಗರತಿಯರಿಂದ ಅವರ ಪಾದರಕ್ಷದಿಂದ ನಿನ್ನ ಮಾತನಾಡಿಸದೆ ಹೋದರೆ ನನ್ನ ಹೆಸರು ಕಾಲು ಕೆದರಿದ ಒಲೆ ಚಂದ್ರಶೇಖರ್ನೇ ಅಲ್ಲ. ಬರ್ತೀನಿ. ಗೌಡ್ರ, ಈ ಶೇಖರ ಮಗ ನಿಮ್ ಹೊಟ್ಟೆ ಕಾರ ಕಲ್ಸುವಂಗ ಮಾತಾಡ್ಬಿಟ್ನಲ್ರಿ. ಹೊಟ್ಟೆ ಕಾರ ಕಲ್ಸುವಂಗ ಮಾತಾಡ್ಲಿ ಜಗಪತಿ, ಮಾತಾಡ್ಲಿ. ದೀಪಾರು ಮುಂಚೆ ದಗ್ಗ 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 ಅಂತ ಉರಿತೈತ್ಲ. ಈ ನನ್ನ ಮಗನು ನನಗೆ ಹಂಗ ಕಾಣ